ಮಟ್ಟಿಗೆ ಬಂದಿದ್ದಾರೆ. ಬಂಧುಗಳೇ, ಇವತ್ತು ಬಂದಿರ್ತಕ್ಕಂಥ ಮಹನೀಯರು ನಾವು ಕರ್ಕೊಂಡಲ್ಲಿ ಏನು ಹಕ್ಕೊತ್ತಾಯಗಳನ್ನ ನಾವು ಇಲ್ಲಿ ಹೇಳ್ತೀವಿ. ಈ ಹಕ್ಕೊತ್ತಾಯಗಳ ಸಂಬಂಧಪಟ್ಟಂಗೆ ಈ ವೇದಿಕೆಯ ಮಹಿಳೆಯರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಎಂ ಗುರುಮೂರ್ತಿ ಅವರ ನೇತೃತ್ವದ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸಭೆಯನ್ನು ಮಾಡಿ ಈ ಕರ್ನಾಟಕದಲ್ಲಿರ್ತಕ್ಕಂತಹ ದಲಿತರ ಸುಮಾರು 11 ಬೇಡಿಕೆಗಳನ್ನು ನಾವೇನು ಈ ಒಂದು ಕಾರ್ಯಕ್ರಮದಲ್ಲಿ ಇಟ್ಟಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಯಶಸ್ವಿ ಮಟ್ಟದಲ್ಲಿ ನಡೆದಿದೆ. ಹೇಳಿ ಸರ್ ಕಾರ್ಯಕ್ರಮ. ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವವನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಎಂ ಗುರುಮೂರ್ತಿ ಶಿವಮೊಗ್ಗರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಸಂಘಟನೆ ವತಿಯಿಂದ ಅತಿ ಒಂದು ವಿಜೃಂಭಣೆಯಿಂದ ಮಾಡಬೇಕಂತೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ಹಲವಾರು ಜಿಲ್ಲೆಗಳಿಂದ ಜನ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತೀವಿ. ಇವತ್ತು ರಾಜ್ಯ ಸರ್ಕಾರ ಏನು ಈ ಒಳ ಮೀಸಲಾತಿಯ ವಿಚಾರವಾಗಿ ಆಯಾ ಜಾತಿವಾರು ಗಣತಿಯನ್ನು ಮಾಡ್ತಾ ಇದ್ದಾರೆ. ಯಾವ ಸಮುದಾಯದ ಜನರು ಎಷ್ಟಿದ್ದಾರೆ ಅಂತ ರಾಜ್ಯ ಸರ್ಕಾರ ಶಿಕ್ಷಕರಿಗೆ ಆ ಒಂದು ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಹೇಳಿದ್ದಾರೆ. ಬಟ್ ಇವರಲ್ಲಿ ನಮಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಇವತ್ತು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಇವತ್ತು ಮಾದಿಗರನ್ನ ಒಂದು ದಿಕ್ಕು ತಪ್ಪಿಸುವ ದಿಸೆಯಿಂದ ಕೆಲ ರಾಜಕೀಯ ಷಡ್ಯಂತ್ರಗಳಿಂದ ಈ ಜಾತಿ ಗಣತಿ ಅಂತಕ್ಕಂಥದ್ದನ್ನು ತಂದೊಡ್ಡಿ ಈ ಜಾತಿ ಗಣತಿಯ ಮುಖಾಂತರವಾಗಿ ಒಳ ಮೀಸಲಾತಿಯನ್ನ ಮುಂದೂಡುವ ಒಂದು ವಿಚಾರ ಇವತ್ತು ರಾಜ್ಯ ಸರ್ಕಾರದ ಅನಿಸಿಕೆ ಇರಬಹುದು ಅಂತೇಳಿ ನಮಗೆ ಯಾಕೋ ಈ ಜಾತಿ ಗಣತಿ ಮೇಲೆ ನಮಗೆ ಅವಿಶ್ವಾಸ ಬಹಳ ಕಡಿಮೆ ಇದೆ. ಹಲವಾರು ಸದಾಶಿವ ಆಯೋಗ ಆಗಿರ್ಬೋದು, ಇನ್ನಿತರ ವರದಿ ಪ್ರಕಾರ ಈ ರಾಜ್ಯದಲ್ಲಿ ಮಾದಿಗರು ಜಾಸ್ತಿ ಇದ್ದಾರೆ, ಅವರಿಗೆ ಒಳ ಮೀಸಲಾತಿ ಅವಶ್ಯ ಇದೆ ಅಂತ ಹಲವಾರು ಆಯೋಗಗಳು ವರದಿ ಕೊಟ್ಟರು ಸಹ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಈ ಜಾತಿ ಗಣತಿಯ ಮುಖಾಂತರ ಇವತ್ತು ಒಳ ಮೀಸಲಾತಿಯನ್ನು ಮುಂದೂಡಿಕೆ ಮಾಡುವ ನಿಟ್ಟಿನಲ್ಲಿ ಎಲ್ಲಿ ಒಂಥರ ಹುನ್ನಾರ ನಡೀತಾ ಇದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಸರ್, ಒಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಬಹಳಷ್ಟು ವರ್ಷದಿಂದ ತಮ್ಮ ಸಮುದಾಯ ಬರೀ ಹೋರಾಟ ಮಾಡ್ತಲೇ ಬರ್ತಾ ಇದ್ದಾರೆ. ಬಟ್ ನಾವು ಹಿರಿಯ ಇದ್ರೆ ನಿಮ್ಗೇನು ಎಲ್ಲ ತಿಳಿದಿದೆ, ನಾವೇನು ಹೇಳ್ಬೇಕಿಲ್ಲ. ಆದ್ರೂ ಸರ್ ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಕಡಿಮೆ ಇದೆ ಸರ್, ಅದ್ರ ಬಗ್ಗೆ ತಾವು ಹೇಳಿ ಸರ್. ಇವತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಅಂದ್ರೆ ನಾವು ಒಳ ಮೀಸಲಾತಿಯನ್ನು ಏಕೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ತಾವು ಕೇಳ್ತಿರೋದು ರಾಜಕೀಯವಾಗಿ ಇವತ್ತು ಮಾದಿಗರು ನಾವು ಹಿನ್ನಡೆಯಲ್ಲಿದ್ದೀವಿ. ಇವತ್ತು ರಾಜಕಾರಣದಲ್ಲಿ MLA ಕಡಿಮೆ ಇದ್ದಾರೆ ಅಥವಾ ನೌಕರಿಯಲ್ಲಿ ಮಾದಿಗರು ಕಡಿಮೆ ಇದ್ದಾರೆ ಅಂತಕ್ಕಂಥ ತಮ್ಮ ಉದಾಹರಣೆ. ಹೌದು, ಇವತ್ತು ನಾವು ಒಳ ಮೀಸಲಾತಿಯನ್ನ ಕೇಳ್ತಿರೋದು ಅದೇ. ಇವತ್ತು ಮೂಲಭೂತವಾದ ಒಳಗೆ ಆದಂತ ಮಾದಿಗರು ಇವತ್ತು ಬಲಿಷ್ಠ ಜಾತಿ ಆದಂತ ಇನ್ನಿತರ ಜಾತಿಗಳು SC ಮೀಸಲಾತಿಯಲ್ಲಿ ಬಂದು ಇವತ್ತು ಅವರು ಕಾಂಟ್ರಾಕ್ಟ್ ಆಗಿದ್ದಾರೆ, ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ. ಇವತ್ತು ನಮ್ಮ ಮಾದಿಗ ಜನಾಂಗದಲ್ಲಿ ಹಣದ ಒಂದು ಮತ್ತು ಶಿಕ್ಷಣದ ಕೊರತೆಯಿಂದ ನಾವು ಹಣದ ವಿಚಾರವಾಗಿ ನಾವು ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಅಸಾಧ್ಯವಾಗಿ ಇರುವುದರಿಂದ ನಾವು ಒಳ ಮೀಸಲಾತಿಯ ಮುಖಾಂತರ ಒಳ ಮೀಸಲಾತಿ ಜಾರಿ ಆದ್ರೆ ಎಲ್ಲೋ ಒಂದು ಕಡೆಗೆ ನಮ್ಮ ಮಾದಿಗ ಸಮುದಾಯ ಮುಂದೆ ಬರ್ತದ ಅಂತಕ್ಕಂಥ ಒಂದು ಮಹಾ ಆಸೆಯಿಂದ ನಾವು ಇವತ್ತು ಒಳ ಮೀಸಲಾತಿ ಮೊರೆ ಹೋಗಿದ್ವಿ. ರಮೇಶ್ ಎಸ್ ಮಾದರ್ ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು, ಬೆಳಗಾವಿ ಜಿಲ್ಲೆ ಸರ್.